ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಎಂಸಿಎ ವಿದ್ಯಾರ್ಥಿ ಸಂಘಟನೆ ಟೆಕ್ನೋಕ್ರಾಟ್ಸ್ ಆಯೋಜಿಸಿರುವ ಜೋಶಿಯಾನ್ 14.0 ಎಂಬ 2 ದಿನಗಳ ರಾಷ್ಟ್ರೀಯ ಮಟ್ಟದ ಐಟಿ ಫೆಸ್ಟ್ ದೀಪ ಪ್ರಜ್ವಲನೆಯೊಂದಿಗೆ ಶುಭಾರಂಭವಾಯಿತು. ಎಂಸಿಎ, ಎಂಎಸ್ಸಿ, ಬಿಸಿಎ ಮತ್ತು ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಸಮರ್ಪಿತ ಈ ಉತ್ಸವವನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವಿಭಾಗದ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಸಾ ಅವರು ಮಾತನಾಡಿ, ತಂತ್ರಜ್ಞಾನ ಬದಲಾವಣೆಗಳ ಜೊತೆಗೆ ಮುಂದೆ ಸಾಗುವ ಅಗತ್ಯ, ನವೀನತೆ ಮತ್ತು ಉದ್ಯಮ ಸಂಬಂಧಿತ ಪ್ರಮಾಣ ಪತ್ರಗಳ ಮಹತ್ವವನ್ನು ಹೇಳಿದರು. Danish Alva had created his own operating systems. I don't know whether you paid attention when his biodata was being read out, that he had created his own operating system when he was in the MCA department here. It was COVID time, and he ultimately named it as Dhyan OS, a 32-bit OS. It's great to have such inspiring, students who have gone on and now become, in their own right, set up their own career and professional life in the industry. They come back here and they talk to our students. It's a great inspiration, of course. ಎಸ್ಜೆಇಸಿಯ ನಿರ್ದೇಶಕರಾದ ವಂದನೀಯ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಸಾ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜೋಶಿಯಾನ ವಿದ್ಯಾರ್ಥಿಗಳ ಪ್ರತಿಭೆಯ ಪ್ರದರ್ಶನಕ್ಕೆ ಪ್ರಮುಖ ವೇದಿಕೆ ಎಂದು ಹೇಳಿದರು. Joshiana has always been a platform that encourages young minds to explore technology beyond the classroom. And this year's theme, where technology comes alive, captures the spirit perfectly. Today's world belongs to those who are willing to innovate, collaborate, and think boldly. Events like Joshiana provide you with a space to challenge yourself, test your skills, and discover new strengths. Whether you're coding, designing, debating, or competing in creative events, I encourage you to approach each challenge with curiosity, discipline, and positive spirit. That's what the guest said. Be curious. ಸಂಚಾಲಕಿ ನಿಶ್ಮಿತಾ ಜೆ ಎಲ್ಲ ಗಣ್ಯರು, ಆಯೋಜಕರು ಮತ್ತು ಭಾಗವಹಿಸಿದ ತಂಡಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಡಾಕ್ಟರ್ ಹರೀಶ್ ಬಿ ಸ್ವಾಗತ ಭಾಷಣವನ್ನ ಮಾಡಿದ್ರು. ಇದೇ ವೇಳೆ ಮುಖ್ಯ ಅತಿಥಿಗಳನ್ನ ಸನ್ಮಾನಿಸಲಾಯಿತು. ಹರ್ಷಿತ್ ಕೆ ಅವರು ಫೆಸ್ಟ್ನ ಸಂಕ್ಷಿಪ್ತ ಪರಿಚಯವನ್ನ ನೀಡಿದ್ರು. ಮುಖ್ಯ ಅತಿಥಿಗಳು ಇದೇ ವೇಳೆ ಟ್ರೋಫಿಯನ್ನ ಅನಾವರಣಗೊಳಿಸಿದ್ರು. ಜೋಶಿಯಾನ 14.0ದಲ್ಲಿ 30 ತಂಡಗಳು ಪಾಲ್ಗೊಂಡಿದ್ದು 9 ಐಟಿ ಸ್ಪರ್ಧೆಗಳು, ಕೋಡಿಂಗ್, ವೆಬ್ ಡಿಸೈನ್, ಐಟಿ ಕ್ವಿಜ್, ಐಟಂ ಮ್ಯಾನೇಜರ್, ಗೇಮಿಂಗ್, ಪ್ರಾಡಕ್ಟ್ ಲಾಂಚ್, ಫೋಟೋಗ್ರಫಿ, ವಿಡಿಯೋಗ್ರಫಿ, ವೈವಿಧ್ಯ ಸ್ಪರ್ಧೆ ಮತ್ತು ಟ್ರೆಸರ್ ಹಂಟ್ 2 ದಿನಗಳು ನಡೆಯಲಿವೆ. ಕಾರ್ಯಕ್ರಮದಲ್ಲಿ ಮೈಕ್ರೋಸಾಫ್ಟ್ನ ಧ್ಯಾನಿಜ ಅಲ್ವಾ ಎ ಮುಖ್ಯ ಅತಿಥಿಗಳಾಗಿದ್ದರು. ಸಹ ನಿರ್ದೇಶಕರಾದ ವಂದನೀಯ ಫಾದರ್ ಕೆನೆತ್ ರೇನರ್ ಕ್ರಾಸ್ತಾ ಮತ್ತು ಡಾಕ್ಟರ್ ಹರೀಶ್ ಬಿ, ನಿಶ್ಮಿತಾ ಜೆ, ಹರ್ಷಿತ್ ಕೆ ಮತ್ತು ಸನ್ನಿಧಿ ಶೆಟ್ಟಿ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.